ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಾಪಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಆಸ್ಪತ್ರೆಯ ಮೇಲೆ ಮಿಸೈಲ್ ಹಾಕಿ ಏರ್ ಸ್ಟ್ರೈಕ್ ಮಾಡಿ ಸುಮಾರು 400ಕ್ಕೂ ಹೆಚ್ಚು ಅಲ್ಲಿದ್ದಂತಹ ಪೇಷಂಟ್ಗಳನ್ನ ಕೊಂದು ಹಾಕಿದೆ. 250ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏನಿದು ಪ್ರಕರಣ? ಯಾಕೆ ಪಾಕಿಸ್ತಾನ ಇಂತಹ ಹೀನ ಕೃತ್ಯವನ್ನು ಮಾಡಿತು, ಇಂತಹ ನರಹತ್ಯೆಯನ್ನು ಮಾಡಿತು? ಅದರ ವಿವರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಪಾಕಿಸ್ತಾನ ಕೊಡ್ತಾ ಇರುವಂತಹ ಸಬೂಬೇನು ಅದನ್ನು ಸಹ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಇದಕ್ಕೆ ಹೇಗೆ ಅಫ್ಘಾನಿಸ್ತಾನದ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ, ಅದರಲ್ಲೂ ಅಫ್ಘಾನಿಸ್ತಾನದ ಕ್ರಿಕೆಟರ್, ಗ್ರೇಟೆಸ್ಟ್ ಕ್ರಿಕೆಟರ್ ಅಫ್ಘಾನಿಸ್ತಾನದ ತಂಡದ ರಶೀದ್ ಖಾನ್, ಇದನ್ನ ಇಸ್ರೇಲ್ಗೆ ಹೋಲಿಸಿದ್ದಾರೆ. ಪಾಕಿಸ್ತಾನ ಇಸ್ರೇಲ್ ರೀತಿಯ ಮನಸ್ಥಿತಿಯ ದೇಶ ಅಂತ ಹೋಲಿಸಿದರೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ನಲ್ಲಿರುವಂತಹ ಒಂದು ದೊಡ್ಡ ಆಸ್ಪತ್ರೆ. ಏನ್ ಆಸ್ಪತ್ರೆ ಅದು ಅಂದ್ರೆ ಡ್ರಗ್ ಅಡಿಕ್ಟ್ಗಳಿಗೆ ಅದನ್ನ ಬಿಡಿಸುವಂತಹ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆ. ಡಿ ಅಡಿಕ್ಷನ್ ಸೆಂಟರ್ ರೀತಿಯಲ್ಲಿ ಬಹಳ ದೊಡ್ಡದು. ಯಾಕೆಂದ್ರೆ ಅಫ್ಘಾನಿಸ್ತಾನದಲ್ಲಿ ಮ್ಯಾರಿಜುವಾನಾ ಅಥವಾ ನೀವೇನು ಗಾಂಜಾ ಅಂತ ಕರಿತೀರಿ ಅಥವಾ ಬೇರೆ ಏನೇನೋ ಅಫೀಮ್ ಅಂತ ಕರಿತೀರಲ್ಲ, ಅವು ಹೆಚ್ಚು ಬಳಕೆ ಆಗ್ತವೆ, ಬೆಳೀತಾರೆ ಅಲ್ಲಿ. ತಾಲಿಬಾನ್ ಉತ್ತುಂಗದಲ್ಲಿದ್ದಾಗ ಈ ಹಿಂದೆ ಅದನ್ನೇ ಬಳಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ಸಂಪಾದನೆಗೆ ಅದನ್ನ ಬಳಸ್ಕೊಳ್ತಿದ್ರು. ಅಫೀಮನ್ನ ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಅಲ್ಲಿ ಶಸ್ತ್ರಾಸ್ತ್ರಗಳ ಖರೀದಿ ಅದು ಇದು ಮಾಡ್ತಿದ್ರು. ಈಗ ಅದನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಈಗ ಹೊಸದಾಗಿ ಬಂದಿರುವಂತಹ ತಾಲಿಬಾನ್ ಸರ್ಕಾರ, ಅಮೆರಿಕ ಬಿಟ್ಟು ಹೋದ ನಂತರ ಬಂದಿದೆಯಲ್ಲ ತಾಲಿಬಾನ್ ಸರ್ಕಾರ, ಆ ಸರ್ಕಾರ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಕಾಬೂಲ್ನಲ್ಲಿ ದೊಡ್ಡ ಆಸ್ಪತ್ರೆಯೊಂದನ್ನ ಮಾಡಿದೆ. ಅಲ್ಲಿ ಡಿ ಅಡಿಕ್ಷನ್ ಅನ್ನ ಮಾಡ್ತಾರೆ, ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಆ ವ್ಯಸನದಿಂದ ಅವರನ್ನ ಬಿಡಿಸುವಂತಹ ಚಿಕಿತ್ಸೆಯನ್ನ ಕೊಡುವಂತಹದ್ದು, ಡ್ರಗ್ ಅಡಿಕ್ಷನ್ಗೆ ಒಳಗಾಗಿರೋರಿಗೆ. ಅಂತಹ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ನಿನ್ನೆ ರಾತ್ರಿ ಮಿಸೈಲ್ಗಳನ್ನ ಹಾಕಿದೆ, ಏರ್ ಸ್ಟ್ರೈಕ್ ಮಾಡಿದೆ. ಆ ಏರ್ ಸ್ಟ್ರೈಕ್ ಯಾವ ಮಟ್ಟದ್ದಾಗಿತ್ತು ಅಂದ್ರೆ ಸುಮಾರು 400 ಜನ ಆಸ್ಪತ್ರೆಯ ಒಳಗಿದ್ದವರು ಮತ್ತು ಹೊರಗಿದ್ದವರು 400 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 250ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದನ್ನ ಸ್ವತಃ ಅಫ್ಘಾನಿಸ್ತಾನದ ಹೆಲ್ತ್ ಮಿನಿಸ್ಟರ್ ಮತ್ತು ಇನ್ನೊಬ್ಬರು ಅಧಿಕಾರಿ ಪಕ್ಕ ಅಂತ ಕನ್ಫರ್ಮ್ ಮಾಡ್ತಿದ್ದಾರೆ. ಆ ಆಸ್ಪತ್ರೆ ಇದ್ದಂತಹ ಏರಿಯಾ ಶಹರಿಯ ನಾವ್ ಅನ್ನುವಂಥದ್ದು ಮತ್ತು ಪಕ್ಕದಲ್ಲಿದ್ದಂತಹ ಏರಿಯಾದಲ್ಲೂ ಸಹ ಒಂದಷ್ಟು ನಷ್ಟ ಉಂಟಾಗಿದೆ. ಅದು ವಜೀರ್ ಅಕ್ಬರ್ ಖಾಮ್ ಅನ್ನುವಂತಹ ಒಂದು ಏರಿಯಾ. ಆ ಏರಿಯಾಗಳ ಮೇಲೆ ಏರ್ ಸ್ಟ್ರೈಕ್ ಆಗಿರೋದು. ಅದರಲ್ಲಿ ಆಸ್ಪತ್ರೆಯ ಮೇಲೆ ದೊಡ್ಡ ಮಟ್ಟದ ಬಾಂಬುಗಳು ಬಿದ್ದಿದ್ದಾವೆ. ಸೊ ಅಲ್ಲಿರುವಂತಹ ಶರಾಫತ್ ಜಮಾನ್ ಅನ್ನುವಂತಹ ಹೆಲ್ತ್ ಮಿನಿಸ್ಟರ್ ಅದನ್ನ ಕನ್ಫರ್ಮ್ ಮಾಡಿದ್ರು. ಮೊದಲಿಗೆ ನಮ್ಮ ಆಡಳಿತದ ಅಂಡರ್ ಅಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ಏರ್ ರೈಡ್ ಮಾಡಿದೆ, ಏರ್ ಸ್ಟ್ರೈಕ್ ಮಾಡಿದೆ ಅಂತ ಅವರು ಮೊದಲಿಗೆ ಹೇಳಿದ್ರು. ಆದರೆ ಅಂಕಿಅಂಶಗಳನ್ನು ಅವರು ಕೊಟ್ಟಿರಲಿಲ್ಲ. ಆ ನಂತರ ಇನ್ನೊಬ್ಬರು ಮಿನಿಸ್ಟರ್ ಹೊರಗಡೆ ಬಂದ್ರು, ಹಮ್ದುಲ್ಲಾ ಫಿತ್ರತ್ ಅನ್ನುವಂಥವ್ರು. ಅವರು ಅಲ್ಲಿನ ಲೋಕಲ್ ಮಿನಿಸ್ಟರ್, ಅವರು ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಡೆತ್ ಟೋಲ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ, 250ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿಯನ್ನ ಅವರು ಕೊಡ್ತಾರೆ. ಸೊ ಆ ಮೂಲಕ ಪಾಕಿಸ್ತಾನ ಒಂದು ನರಹತ್ಯೆಯನ್ನೇ ನಡೆಸ್ಬಿಡ್ತು ಅನ್ನುವಂತಹ ಆರೋಪಗಳು ಕೇಳೋದಕ್ಕೆ ಶುರುವಾಯಿತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ತಾಲಿಬಾನ್ ಸರ್ಕಾರ ಇದಕ್ಕೆ ಪ್ರತ್ಯುತ್ತರವನ್ನ ಅವರದೇ ಭಾಷೆಯಲ್ಲಿ ಕೊಡ್ತೀವಿ, ಕಾದು ನೋಡಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅವರದೇ ಭಾಷೆ ಅಂದ್ರೆ ಇದೇ ರೀತಿ ಅವರಿಗೂ ಸಹ ನಾವು ಶಿಕ್ಷೆ ಕೊಡ್ತೀವಿ ಅಂತ. ಇನ್ನು ಅಫ್ಘಾನಿಸ್ತಾನದ ಅತ್ಯಂತ ಶ್ರೇಷ್ಠ ಕ್ರಿಕೆಟಿಗ ಅಂತ ಕರೆಸಿಕೊಳ್ಳುವಂತಹ ರಶೀದ್ ಖಾನ್ ಅವರು ಪ್ರತಿಕ್ರಿಯೆ ಕೊಟ್ಟು ಪಾಕಿಸ್ತಾನಕ್ಕೂ ಇಸ್ರೇಲ್ಗೂ ಯಾವ ವ್ಯತ್ಯಾಸನೂ ಇಲ್ಲ, ಇದು ಇಸ್ರೇಲ್ ಮನಸ್ಥಿತಿ, ಪಾಕಿಸ್ತಾನ ನಡೆಸಿರುವುದು ಕ್ರೂರ ಕೃತ್ಯ, ಇದನ್ನ ನಾನು ಖಂಡಿಸ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಕಡೆ ಪಾಕಿಸ್ತಾನ ಏನ್ ಹೇಳ್ತಿದೆ? ಪಾಕಿಸ್ತಾನ ಹೇಳ್ತಿರುವಂತಹದ್ದು, ನಾವು ಯಾವ ಆಸ್ಪತ್ರೆಯನ್ನು ಹಿಟ್ ಮಾಡಿಲ್ಲ, ಯಾವ ಆಸ್ಪತ್ರೆಯ ಮೇಲೂ ಸಹ ಬಾಂಬುಗಳು ಹಾಕಿಲ್ಲ ಅಥವಾ ಮಿಸೈಲ್ ಹಾಕಿಲ್ಲ, ಏರ್ ಸ್ಟ್ರೈಕ್ ಮಾಡಿಲ್ಲ. ನಾವು ಟಾರ್ಗೆಟ್ ಮಾಡಿದ್ದು ಕೇವಲ ಮತ್ತು ಕೇವಲ ಟೆರರ್ ಹಬ್ಬುಗಳು, ಉಗ್ರವಾದಿಗಳ ಅಡಗುದಾನುಗಳನ್ನು ಮಾತ್ರ ನಾವು ಟಚ್ ಮಾಡಿದ್ದು, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ನ ಮಾತ್ರ ನಾವು ಹೊಡೆದಿದ್ದು ಅಂತ ಪಾಕಿಸ್ತಾನ ಹೇಳ್ಕೊಳ್ತಿದೆ. ಈ ಬಿಕಾರಿ ಪಾಕಿಸ್ತಾನಕ್ಕೆ ಯಾವ ಟೆಕ್ನಾಲಜಿನೂ ಗೊತ್ತಿಲ್ಲ, ಯಾವ ಮಿಲಿಟರಿ ಆಪರೇಷನ್ಗಳು ನೆಟ್ ಗೊತ್ತಿಲ್ಲ.
ಅಲ್ಲಿರುವಂಥದ್ದು ಕೇವಲ ಎರಡೇ. ಒಂದು, ಪ್ರಧಾನಮಂತ್ರಿನ ಯಾವಾಗ ಬೇಕಾದ್ರೂ ಕಿತ್ತು ಬಿಸಾಕಿ ಆರ್ಮಿಯವರು ಕಂಟ್ರೋಲ್ಗೆ ತಗೊಳ್ತಾರೆ. ಆ ನಂತರ ಆರ್ಮಿಯವರನ್ನ ಕಿತ್ತು ಬಿಸಾಕೋ ಪ್ರಯತ್ನವನ್ನ ಸರ್ಕಾರಗಳು ಮಾಡ್ತಿರ್ತವೆ. ಇದೇ ಕೆಲಸ ಅಲ್ಲಿ ಅಸೀಂ ಮುನೀರ್ ಅಂತ ಅನ್ನುವಂಥ ಒಬ್ಬ ಕ್ರೂರಿ ಇದಾನಲ್ಲ, ಅವನೇ ಪಾಕಿಸ್ತಾನದ ಹೆಡ್ ಅಂತ ಹೇಳ್ತೀನಿ. ಆರ್ಮಿ ಹೆಡ್ ಮಾತ್ರ ಅಲ್ಲ, ಪಾಕಿಸ್ತಾನದ ಹೆಡ್. ಯಾಕಂದ್ರೆ ಅವನು ಬಯಸಿದ್ದೇ ಆಗೋದು. ಅವನು ಏನು ಬಯಸ್ತಾನೋ ಅದೇ ಆಗುತ್ತೆ. ಅಲ್ಲಿ ಸಿವಿಲಿಯನ್ ಗವರ್ನಮೆಂಟ್, ಜನರಿಂದ ಆಯ್ಕೆಯಾದಂತಹ ಸರ್ಕಾರಗಳಿದಾವಲ್ಲ, ಅವುಗಳಿಗೆ ಯಾವ ಪವರು ಇರಲ್ಲ ಆರ್ಮಿ ಮುಂದೆ ಬಂದಾಗ. ಸೊ ಅಸೀಂ ಮುನೀರೇ ಆಕ್ಚುಲಿ ಪಾಕಿಸ್ತಾನದ ಹೆಡ್ ಆಗಿರ್ತಾನೆ ಆಕ್ಚುಯಲ್ ಆಗಿ. ಹಾಗೆ ನೋಡ್ಬೇಕಾಗುತ್ತೆ ನಾವು. ಹೆಸರಿಗೆ ಶಾಬಾಜ್ ಶರೀಫ್ ಪ್ರಧಾನಮಂತ್ರಿ, ಆದ್ರೆ ಯಾವುದೇ ರೀತಿಯಾಗಿ ಆರ್ಮಿ ಮಾಡುವ ಯಾವುದನ್ನೂ ತಡೆಯೋ ಶಕ್ತಿ, ಧೈರ್ಯ, ದಮ್ಮು ಯಾವುದು ಸಹ ಅಲ್ಲಿನ ಪ್ರಧಾನಮಂತ್ರಿ ಆಗಿರುವಂತಹ ವ್ಯಕ್ತಿಗಳಿಗಿರಲ್ಲ. ಶಾಬಾಜ್ ಶರೀಫ್ಗೂ ಇರೋದಿಲ್ಲ. ಪಹಲ್ಗಾಮ್ ಆಯ್ತಲ್ಲ ಭಾರತದಲ್ಲಿ, ಕಾಶ್ಮೀರದಲ್ಲಿ ಪಹಲ್ಗಾಮ್ ಆಯ್ತಲ್ಲ, ಅಮಾಯಕರನ್ನ ಕೊಂದು ಹಾಕಿದ್ರಲ್ಲ, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಕೊಂದು ಹಾಕಿದ್ರಲ್ಲ ಉಗ್ರವಾದಿಗಳು. ಆ ಹೀನ ಕೃತ್ಯವನ್ನು ಸಹ ಮಾಡಿಸಿದ್ದು ಅಸೀಂ ಮುನೀರೆ ಅನ್ನುವಂಥದ್ದು ಆರೋಪ. ಅವನೇ A1, ಅವನೇ ಮಾಸ್ಟರ್ ಮೈಂಡ್ ಅಂತ ನಮ್ಮ ಆರೋಪಗಳು, ನಮ್ಮ ದೇಶದ ಆರೋಪಗಳು. ಅಂತಹ ಹೀನ ಮನಸ್ಥಿತಿಯ ವ್ಯಕ್ತಿ ಅವನ ಅಸೀಂ ಮುನೀರ್. ಅವನು ಟಾರ್ಗೆಟ್ ಮಾಡಿ ಅಥವಾ ಅವನು ಆಪರೇಷನ್ ಹೆಡ್ ಮಾಡಿ ಅವನ ಸೈನ್ಯ ಒಂದು ಆಪರೇಷನ್ ಮಾಡುತ್ತೆ ಅಂದ್ರೆ ಅದು ನಾಲಾಯಕ ಆಪರೇಷನ್ ಆಗಿರುತ್ತೆ. ಏನು ಗೊತ್ತಿಲ್ಲ ಅವ್ರಿಗೆ, ಏನಂದ್ರೆ ಏನು ಗೊತ್ತಿಲ್ಲ. ಯಾಕಂದ್ರೆ ಈಗಿರುವ ಟೆಕ್ನಾಲಜಿಗೆ ಪ್ರಿಸೈಸ್ ಆಗಿ ಗೊತ್ತಾಗುತ್ತೆ ಆ ಕಟ್ಟಡದಲ್ಲಿ ಏನಿದೆ ಏನಿಲ್ಲ, ಎಷ್ಟು ಜನ ಇದ್ದಾರೆ, ಏನ್ ನಡೀತಿದೆ ಅಂತ. ಅಷ್ಟು ಮಾಹಿತಿ ಪಡೆಯುವಂತಹ ತಂತ್ರಜ್ಞಾನ ಇದ್ದು ಸಹ ನಾವು ಟೆರರ್ ಹಬ್ ಅನ್ಕೊಂಡು ಆಸ್ಪತ್ರೆಗೆ ಹೊಡೆದಿದ್ದೀವಿ ಅಂದ್ರೆ ಅಟ್ಟರ್ ನಾನ್ಸೆನ್ಸ್ ಅದು. ಅಷ್ಟು ಕಾಮನ್ ಸೆನ್ಸ್ ಇಲ್ಲ, ಅಷ್ಟು ಶಕ್ತಿ ಇಲ್ಲ, ಅಷ್ಟು ಟೆಕ್ನಾಲಜಿ ನಿಮ್ಮಲ್ಲಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು. ಮಧ್ಯರಾತ್ರಿಯಲ್ಲಿ ಹೋಗಿ ಅಮಾಯಕರನ್ನು ಕೊಲ್ಲೋದ್ಯಾಕೆ? ಮಧ್ಯರಾತ್ರಿಯಲ್ಲಿ ಅದು ಹೋಗಿ. ಸೊ ಈ ಪಾಕಿಸ್ತಾನವನ್ನ ಇಸ್ರೇಲ್ಗೆ ಹೋಲಿಸಿರುವಂತಹ ಏನು ರಶೀದ್ ಖಾನ್ ಹೇಳಿಕೆ ಇದೆಯಲ್ಲ, ಅದು 100% ಕರೆಕ್ಟ್. ಅದು ಇಸ್ರೇಲ್ ಯಾವ ರೀತಿ ಕ್ರೂರತನದಿಂದ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದು ಹಾಕುತ್ತೋ ಅದೇ ರೀತಿ ಪಾಕಿಸ್ತಾನ ಸಹ ಅಮಾಯಕನನ್ನು ಕೊಲ್ಲೋದ್ರಲ್ಲಿ ಯಾವುದೇ ರೀತಿ ಇದಿಲ್ಲಲ್ಲ. ಮೊದಲೇ ಆಗಾಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಗುಂಡಿನ ಚಕಮಕಿ ನಡೀತಾನೆ ಇರುತ್ತೆ ಬಾರ್ಡರ್ ಅಲ್ಲಿ. ಅದಕ್ಕೆ ಕಾರಣ ಪಾಕಿಸ್ತಾನದ ಲುಚ್ಚತನನೇ ಹೆಚ್ಚಾಗಿರುತ್ತೆ. ಅಫ್ಘಾನಿಸ್ತಾನ ಏನು ಸಾಚ ಅಂತಲ್ಲ, ಅವರ ಮನಸ್ಥಿತಿ, ಅವರ ಆಡಳಿತ ವೈಖರಿ ಅದೇನು ಮಾನವೀಯತೆಯಿಂದ ತುಂಬಿರುವಂತಹದ್ದಂತಲ್ಲ. ಆದ್ರೆ ಪಾಕಿಸ್ತಾನ ಇದೆಯಲ್ಲ, ಅದು ಕೆಟ್ಟ ಕೊಳಕ ಆಡಳಿತವನ್ನ ಹೊಂದಿರುವಂತಹ ಒಂದು ದೇಶ, ಉಗ್ರವಾದವನ್ನು ಪೋಷಿಸಿಕೊಂಡು ಬದುಕ್ತಾ ಇರುವಂತಹ ಒಂದು ದೇಶ. ಸೊ ಆ ಎರಡು ದೇಶಗಳ ನಡುವೆ ಆಗಾಗ ನಡೀತಾನೆ ಇರುತ್ತೆ. ಪಾಕಿಸ್ತಾನ ಇಂತಹ ಕುತಂತ್ರಿ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಯಾಕಂದ್ರೆ ತನ್ನದೇ ದೇಶದಲ್ಲಿ ಬಲೂಚಿಸ್ತಾನದಲ್ಲಿ, ಸಿಂಧ್ ಪ್ರಾಂತ್ಯದಲ್ಲಿ ಬೇರೆ ಸಮಸ್ಯೆಗಳು, ಇನ್ನೊಂದು ಪ್ರಾಂತ್ಯದಲ್ಲಿ ಇನ್ನೊಂದು ಸಮಸ್ಯೆ, ಈ ರೀತಿ ಪಾಕಿಸ್ತಾನದಲ್ಲಿ 3 ಭಾಗ ಕೂತಿದೆ. ಅದು ಅದನ್ನ ನಿಭಾಯಿಸೋದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರುತ್ತೆ. ಅಮೆರಿಕ ಮುಂದೆ ಭಿಕ್ಷೆ ಬೇಡು, ಅರಬ್ ದೇಶಗಳ ಮುಂದೆ ಭಿಕ್ಷೆ ಬೇಡು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಹತ್ರ ಭಿಕ್ಷೆ ಬೇಡು, ಯುರೋಪಿಯನ್ ಯೂನಿಯನ್ ಹತ್ರ ಭಿಕ್ಷೆ ಬೇಡು. ಭಿಕ್ಷೆ ಬೇಡಿದ ತಂದ ದುಡ್ಡಲ್ಲಿ ಸ್ವಲ್ಪಕ್ಕೆ ಅನ್ನಕ್ಕಿಟ್ಕೊಳ್ಳೋದು, ಮಿಕ್ಕಿದ್ದನ್ನ ಇಂತಹ ಹಲ್ಕ ಕೆಲಸ ಮಾಡೋದು. ಈಗ 400 ಜನರ ನರಹತ್ಯೆಗೂ ಸಹ ಅಂತಹ ಭಿಕ್ಷೆ ಬೇಡ್ಕೊಂಡು ತಂತಹ ಹಣದಲ್ಲಿ ಏನೇ ಆಗಿರುತ್ತೆ ಈ ಕೃತ್ಯವು ಸಹ. ಇದು ಪ್ಯೂರ್ ನರಹತ್ಯೆ, ಮ್ಯಾಸೆಕರ್. ಇದು ಮ್ಯಾಸೆಕರ್, ಮಿಲಿಟರಿ ಆಪರೇಷನ್ ಅಲ್ವೇ ಅಲ್ಲ. ಇದು ಆಸ್ಪತ್ರೆಯ ಮೇಲೆ ಬಾಂಬ್ ಹಾಕಿ ಕೊಂದು ಹಾಕ್ತೀರಿ ನೀವು ಆಸ್ಪತ್ರೆಯ ರೋಗಿಗಳನ್ನ ಅಂದ್ರೆ ಅದಕ್ಕಿಂತ ನೀಚತನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ನೀಚತನವನ್ನ ಪಾಕಿಸ್ತಾನ ಮತ್ತೊಮ್ಮೆ ಮಾಡಿದೆ. ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಸಾಕಷ್ಟು ಕಡೆಗಳಲ್ಲಿ ಮಾಡಿಟ್ಟಿದೆ. ಅದು ತನ್ನದೇ ದೇಶದ ಪ್ರಜೆಗಳು ಬಲೂಚಿಸ್ತಾನದಲ್ಲಿ ಕೊಂದು ಸಾಯಿಸ್ತಾ ಇರುತ್ತದೆ ಯಾವಾಗ್ಲೂ, ಅಂತಹ ನೀಚತನ. ಸೊ ಇದಿಷ್ಟು ಪಾಕಿಸ್ತಾನ ನಡೆಸಿರುವಂತಹ ನರಮೇಧ. ಅದು ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಸಿಟಿ, ರಾಜಧಾನಿ ಕಾಬೂಲ್ನಲ್ಲಿ ಆಸ್ಪತ್ರೆಯ ಮೇಲೆ ಅಟ್ಯಾಕ್ ಮಾಡಿ 400ಕ್ಕೂ ಹೆಚ್ಚು ಜನರನ್ನು ಕೊಂದಿದ್ದಾರೆ. 250 ಜನರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಗಳು ಇದ್ದಾವೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.